ಶ್ರೀಗುರುಭ್ಯೋ ನಮಃ ಹರಿಃ ಓಂ ಅಥ ಶ್ರೀ ಸ್ವರ್ಣಗೌರಿ ವ್ರತಕಲ್ಪಃ ಕುಸುಮಾಕ್ಷತಾಂ ಗೃಹೀತ್ವಾ ಹೂವು ಅಕ್ಷತೆಯನ್ನು ಕೈಯಲ್ಲಿ ಹಿಡಿಯುವುದು. ಓಂ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಂ ಯತಿ ಘಂಟಾನಾದಂ ಕೃತ್ವಾ ಗಂಟೆಯನ್ನು ನಾದ ಮಾಡುವುದು. ಅಥ ಸಂಕಲ್ಪಃ ಶುಭಾಭ್ಯಾಂ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರುಷ ಋತೌ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ತೃತೀಯಾಯಾಂ ವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶೋಭಾತಿಥೌ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಎಂದು ಹೇಳಿಕೊಳ್ಳುವುದು. ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾದೀನಾಂ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಎಂದು ಹೇಳಿಕೊಳ್ಳುವುದು. ಸ್ವರ್ಣಗೌರಿ ಪ್ರಸಾದಾತ್ ಅಭಿವೃದ್ಧಮಾನಾಯಾಃ ಸಭರ್ತೃಕಾಯಾಃ ಸಮಸ್ತ ಸುಫಲಾವಾಪ್ತ್ಯರ್ಥಂ ಮಮ ಎಂದು ಹೇಳಿಕೊಳ್ಳುವುದು. ಇಹ ಜನ್ಮನಿ ಜನ್ಮ ಜನ್ಮಾಂತರೇಷು ಕಾಯ ವಾಚಾ ಮನಸಾ ಕರ್ಮಭಿಃ ಜ್ಞಾನತೋ ವಾ ಅಜ್ಞಾನತೋ ವಾ ಕೃತಾನಾಂ ಪಾಪಾನಾಂ ಅಪನೋದನಾರ್ಥಂ ಪೌತ್ರಪೌತ್ರಾಭಿವೃದ್ಧ್ಯರ್ಥಂ ವರುಷೇ ವರುಷೇ ಕರ್ತವ್ಯ ಏತದ್ವರುಷ ಪ್ರಯುಕ್ತ ಶ್ರೀ ಸ್ವರ್ಣಗೌರಿ ದೇವತಾಮುದ್ದಿಶ್ಯ ಶ್ರೀ ಸ್ವರ್ಣಗೌರಿ ದೇವತಾ ಪ್ರೀತ್ಯರ್ಥಂ ಶ್ರೀ ಸ್ವರ್ಣಗೌರಿ ಪ್ರಸಾದೇನ ಶ್ರೀ ಸೂಕ್ತ ವಿಧಾನೇನ ಯಾವಚ್ಛಕ್ತಿ ಧ್ಯಾನಮಾವಾಹನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ. ಕೈಯಲ್ಲಿರುವ ಹೂವು ಮಂತ್ರಾಕ್ಷತೆಯನ್ನು ಗೌರೀದೇವಿಗೆ ಪೂಜೆ ಮಾಡುವುದು. ತದಂಗತ್ವೇನ ಕಲಶಾರಾಧನಂ ಕರಿಷ್ಯೆ. ಕಲಶಂ ಗಂಧಾಕ್ಷತ ಪತ್ರ ಪುಷ್ಪೈಃ ಅಭ್ಯರ್ಚ್ಯ. ಕಲಶದ ಪಾತ್ರೆಗೆ 4 ಕಡೆ ಗಂಧ ಸವರಿ ಒಂದು ಹೂವನ್ನು ಅದರಲ್ಲಿ ಹಾಕಿ ಕೈ ಮುಚ್ಚಿ ಹಿಡಿಯುವುದು. ಓಂ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾಃ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾಃ ಋಗ್ವೇದೋऽಥ ಯಜುರ್ವೇದಃ ಸಾಮವೇದೋ ಹ್ಯತರ್ವಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ ಆಯಾಂತು ದೇವ ಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶ್ರುತಿದ್ರಿಸ್ತೋಮಗಂ ಸ ಚ ತಾಪರುಷ್ಣಿಯ ಅಸಿಕ್ನಿಯ ಮರುದ್ವೃಧೆ ವಿತಸ್ತಯಾಜ್ಜೀಕೀಯೇ ಶೃಣುಹ್ಯಾ ಸುಶೋಮಯ. ಕಲಶೋದಕೇನ ಪೂಜಾ ದ್ರವ್ಯಾಣಿ ಪ್ರೋಕ್ಷ. ಕಲಶದ ನೀರಿನಿಂದ ಪೂಜಾ ದ್ರವ್ಯಗಳಿಗೆಲ್ಲ ಪ್ರೋಕ್ಷಿಸುವುದು. ದೇವಂ ಪ್ರೋಕ್ಷ್ಯ ದೇವರಿಗೆ ಪ್ರೋಕ್ಷಿಸುವುದು. ಆತ್ಮಾನಂಚ ಪ್ರೋಕ್ಷ್ಯ ನಿಮ್ಮ ತಲೆಯ ಮೇಲೆ ಪ್ರೋಕ್ಷಿಸಿಕೊಳ್ಳುವುದು. ಶೇಷಂ ಜಲಂ ವಿಸೃಜ್ಯ ಒಂದು ಉದ್ಧರಣೆ ನೀರು ಹಾಗೂ ಹೂವನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಆದೌ ನಿರ್ವಿಘ್ನೇನ ಉತ್ತರೋತ್ತರಾಭಿವೃದ್ಧ್ಯರ್ಥಂ ಶ್ರೀ ಮಹಾಗಣಪತಿ ಪೂಜಾಂಚ ಕರಿಷ್ಯೆ. ಹೂವು ಮಂತ್ರಾಕ್ಷತೆ ಕೈಯಲ್ಲಿ ಹಿಡಿದು ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳುವುದು. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ ನೋತಿಭಿಃ ಸೀದಸಾದನಂ. ಶ್ರೀ ಮಹಾಗಣಪತಯೇ ನಮಃ. ಭೂಃ ಮಹಾಗಣಪತಿಮಾವಾಹಯಾಮಿ. ಗಣಪತಿಗೆ ಹೂವು ಅಕ್ಷತೆ ಪೂಜೆ ಮಾಡುವುದು. ಭುವಃ ಮಹಾಗಣಪತಿಮಾವಾಹಯಾಮಿ. ಸುವಃ ಮಹಾಗಣಪತಿಮಾವಾಹಯಾಮಿ. ಓಂ ಭೋರ್ಭುವಃ ಸುವಃ ಶ್ರೀ ಮಹಾಗಣಪತಿಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಶ್ರೀ ಮಹಾಗಣಪತಯೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ. ನವರತ್ನ ಖಚಿತ ಸಿಂಹಾಸನಂ ಸಮರ್ಪಯಾಮಿ. ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು.
ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮತ್ತೊಮ್ಮೆ ಸ್ವಲ್ಪ ನೀರನ್ನು ವಿಸರ್ಜಿಸುವುದು. ಮುಖೇ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ, ಮತ್ತೊಮ್ಮೆ ಸ್ವಲ್ಪ ನೀರನ್ನು ವಿಸರ್ಜಿಸುವುದು. ಸ್ನಪಯಾಮಿ ಸ್ನಾನಂ ಸಮರ್ಪಯಾಮಿ, ಒಂದು ಹೂವನ್ನು ನೀರಿನಲ್ಲಿ ಅದ್ದಿ ಪ್ರೋಕ್ಷಣೆ ಮಾಡುವುದು. ಓಂ ಆಪೋಹಿಷ್ಟಾಮಯೋ ಭುವಸ್ತಾನವೂರ್ಜೇ ದಧಾತನ ಮಹೀರಣಾಗಿ ಚಕ್ಷಸೈ ಯೋ ವಶಿವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾದರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾಚನಃ. ಶ್ರೀ ಮಹಾಗಣಪತಯೇ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ, ಸ್ನಾನಾಂಗಮಾಚಮನೀಯಂ ಸಮರ್ಪಯಾಮಿ, ಒಂದು ಉದ್ಧರಣೆ ನೀರನ್ನು ವಿಸರ್ಜಿಸುವುದು. ಆಚಮನಾನಂತರಂ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ, ಹೂವು ಅಕ್ಷತೆ ಪೂಜೆ ಮಾಡುವುದು. ಅಥಾ ವಸ್ತ್ರಯುಗ್ಮಂ, ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸುವುದು. ಓಂ ಇವಂ ವಸ್ತ್ರಾಣಿ ಪೀವಸಾವಸಾಧೆ ಇವೋರಚ್ಛಿದ್ರ ಅಂತವೋ ಅಸರ್ಗಾಃ ಅವಾತಿರತ ಮಂಡತಾನಿ ವಿಶ್ವ ರಥೇನ ಮಿತ್ರ ವರುಣಾ ಸಚೇತಿ. ಶ್ರೀ ಮಹಾಗಣಪತಯೇ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇಃ ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಿಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಉಪವೀತಂ ಸಮರ್ಪಯಾಮಿ, ಗಂಧಲೇಪನ ಮಾಡುವುದು. ಗಂಧದ್ವಾರಾಂ ದುರಾಧರುಷಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೀಕಂ ಸರ್ವಭೂತಾನಾಂತಾಮಿಹೋಪಹ್ವಯೇ ಶ್ರಿಯಂ. ಶ್ರೀ ಮಹಾಗಣಪತಯೇ ನಮಃ. ದಿವ್ಯ ಪರಿಮಳ ಗಂಧಾಂ ಸಮರ್ಪಯಾಮಿ, ಅಕ್ಷತೆ ಪೂಜೆ ಮಾಡುವುದು. ಆಗನೇತೆ ಪರಾಗಿನೇ ದೋರ್ವಾರೋಹಂತು ಪುಷ್ಪಿಣೀಃ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಶ್ಚ ಗ್ರಹಾಯಿಮಿ. ಶ್ರೀ ಮಹಾಗಣಪತಯೇ ನಮಃ. ಅಕ್ಷತಾಂ ಸಮರ್ಪಯಾಮಿ, ಅರಿಶಿನ ಕುಂಕುಮ ಮತ್ತು ಚಂದ್ರ ಪೂಜೆ ಮಾಡುವುದು. ಸಕಲ ಸೌಭಾಗ್ಯದಾಯಕಾಯ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಸಿಂಧೂರಚೂರ್ಣಂ ಸಮರ್ಪಯಾಮಿ, ಸಮಸ್ತ ಮಂಗಳದ್ರವ್ಯಾಣಿ ಸಮರ್ಪಯಾಮಿ. ಅಥ ಪುಷ್ಪಮಾಲಿಕಾ ಸಮರ್ಪಣಂ, ಹೂವಿನ ಹಾರ ಹಾಕುವುದು. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ. ಶ್ರೀ ಮಹಾಗಣಪತಯೇ ನಮಃ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಅಥಾ ನಾಮಪೂಜಾಂಚ ಕರಿಷ್ಯೆ, ಹೂವು ಅಕ್ಷತೆ ಪೂಜೆ ಮಾಡುವುದು. ಓಂ ಸುಮುಖಾಯ ನಮಃ. ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ. ಓಂ ಗಜಕರ್ಣಿಕಾಯ ನಮಃ. ಓಂ ಲಂಬೋದರಾಯ ನಮಃ. ಓಂ ವಿಕಟಾಯ ನಮಃ. ಓಂ ವಿಘ್ನರಾಜಾಯ ನಮಃ. ಓಂ ಗಣಾಧಿಪಾಯ ನಮಃ. ಓಂ ಧೂಮ್ರಕೇತವೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಓಂ ಫಾಲಚಂದ್ರಾಯ ನಮಃ. ಓಂ ಕುಮಾರಗುರವೇ ನಮಃ. ಓಂ ಮೂಷಕವಾಹನಾಯ ನಮಃ. ಓಂ ಈಶ್ವರಪುತ್ರಾಯ ನಮಃ. ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ನಾಮಪೂಜಾಂ ಸಮರ್ಪಯಾಮಿ. ಅಥ ಧೂಪಂ, ಗಂಧದ ಕಡ್ಡಿಯನ್ನು ಹೊತ್ತಿಸಿ ಧೂಪ ಸಮರ್ಪಣೆ ಮಾಡುವುದು. ದಶಾಂಗಂ ಗೊಗ್ಗುಳಂಧೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ಓಂ ಶ್ರೀ ಮಹಾಗಣಪತಯೇ ನಮಃ. ದಿವ್ಯ ಧೂಪಮಾಘ್ರಾಪಯಾಮಿ. ಅಥ ಏಕಾರ್ತಿ ದೀಪಂ, 3 ಬತ್ತಿಗಳನ್ನು ಹಚ್ಚಿ ಮಂಗಳಾರತಿ ಮಾಡುವುದು. ಓಂ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಂದಿನಾ ಯೋಜಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ. ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ. ತ್ರಾಹಿ ಮಾಂ ನರಕಾದ್ಘೋರಾದ್ ದಿವ್ಯ ಜ್ಯೋತಿರ್ನಮೋಸ್ತುತೇ. ಓಂ ಶ್ರೀ ಮಹಾಗಣಪತಯೇ ನಮಃ. ಏಕಾರ್ತಿ ದೀಪಂ ದರ್ಶಯಾಮಿ. ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ವಿಸರ್ಜಿಸಿ ಹೂವು ಅಕ್ಷತೆ ಪೂಜೆ ಮಾಡುವುದು. ಅಸ ನೈವೇದ್ಯಂ, ನೆಲದ ಮೇಲೆ ಚತುರಶ್ರಮಂಡಲ ಮಾಡಿ ನಿವೇದನಕ್ಕೆ ಅದರ ಮೇಲೆ ಇಟ್ಟುಕೊಳ್ಳುವುದು. ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರೀ ಛಂದಃ. ಓಂ ಭೂರ್ಭುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂ ತ್ವರ್ತೇನ ಪರಿಹಂಚಾಮಿ ಕಾಮಧೇನೋ ಸ್ಮರಾಮಿ. ಅಮೃತಮಸ್ತು ಅಮೃತೋಪಸ್ತರಣಮಧಿ ಸ್ವಹ. ಓಂ ಪ್ರಾಣಾಯ ಸ್ವಹ. ಓಂ ಅಪಾನಾಯ ಸ್ವಹ. ಓಂ ವ್ಯಾನಾಯ ಸ್ವಹ. ಓಂ ಉದಾನಾಯ ಸ್ವಹ. ಓಂ ಸಮಾನಾಯ ಸ್ವಹ. ಓಂ ಬ್ರಹ್ಮಣೇ ಸ್ವಹ. ಓಂ ಶ್ರೀ ಮಹಾಗಣಪತಯೇ ನಮಃ. ಕದಲೀಫಲ ನಾರಿಕೇಲ ಫಲಂ ನಿವೇದಯಾಮಿ. ಇಲ್ಲಿ ನೀವು ನೈವೇದ್ಯಕ್ಕೆ ಇಟ್ಟಿರುವ ಪದಾರ್ಥಗಳ ಹೆಸರನ್ನು ಹೇಳಿಕೊಳ್ಳಬೇಕು. ನೈವೇದ್ಯಾನಂತರಂ ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತ ಪ್ರಕ್ಷಾಳನಂ ಸಮರ್ಪಯಾಮಿ. ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ. ಪುನರಾಚಮನೀಯಂ ಸಮರ್ಪಯಾಮಿ. ಸ್ವಲ್ಪವಾಗಿ 4 ಸಲ ನೀರನ್ನು ವಿಸರ್ಜಿಸುವುದು. ಅಥ ತಾಂಬೂಲಂ,
ಸ್ವಲ್ಪ ನೀರನ್ನು ವಿಳ್ಳೆದೆಲೆ ತುದಿಯ ಮೇಲೆ ಹಾಕಿ ಅದನ್ನು ಸ್ವಲ್ಪ ಭಿನ್ನ ಮಾಡುವುದು. ಪೂಗಿ ಫಲಸಮಾಯುಕ್ತಂ ನಾಗವಲ್ಲಿರ್ದಳೈಯುತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಪೂಗೀಫಲ ತಾಂಬೂಲಂ ಸಮರ್ಪಯಾಮಿ. ಅಥ ನೀರಾಜನಂ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡುವುದು. ಓಂ ಹಿರಣ್ಯಪಾತ್ರಂ ಮಧೋಃ ಪೂರ್ಣಂ ದಧಾತಿ ಮಧುವ್ಯೋಸಾನೀತಿ ಏಕಥಾ ಬ್ರಹ್ಮಣಮುಪಹರತಿ ಏಕಥೈವ ಯಜಮಾನ ಆಯುಸ್ತೇಜೋ ದಧಾತಿ. ಓಂ ಶ್ರೀ ಮಹಾಗಣಪತಯೇ ನಮಃ. ಕರ್ಪೂರಮಂಗಳ ನೀರಾಜನಂ ಸಮರ್ಪಯಾಮಿ. ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ. ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಒಂದು ಉದ್ಧರಣೆ ನೀರನ್ನು ವಿಸರ್ಜಿಸಿ ಹೂವು ಅಕ್ಷತೆ ಪೂಜೆ ಮಾಡಿ ಮಂಗಳಾರತಿ ತೆಗೆದುಕೊಳ್ಳುವುದು. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ ಓತಿಭಿಃ ಸೇದಸಾದನಂ. ಶ್ರೀ ಮಹಾಗಣಪತಯೇ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ. ಹೂವು ಅಕ್ಷತೆ ಪೂಜೆ ಮಾಡಿ ನಮಸ್ಕರಿಸುವುದು. ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಓಂ ವಿಘ್ನರಾಜಾಯ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನಯಾ ಪೂಜೆಯ ಶ್ರೀ ಮಹಾಗಣಪತಿ ದೇವತಾ ಸುಪ್ರೀತಾ ಸುಪ್ರಸನ್ನಾ ವರದಾ ಭವಂತು. ಮತ್ತೆ ಒಂದು ಉದ್ಧರಣೆಯ ನೀರನ್ನು ಗರ್ಭಪಾತ್ರೆಯಲ್ಲಿ ವಿಸರ್ಜಿಸುವುದು. ಈಗ ಹೂವು ಅಕ್ಷತೆಯನ್ನು ಸ್ವರ್ಣಗೌರಿಗೆ ಪೂಜೆ ಮಾಡುವುದು. ಅಥಾ ಪೀಠಪೂಜಾಂಚ ಕರಿಷ್ಯೆ. ಓಂ ಆಧಾರಶಕ್ತ್ಯೈ ನಮಃ. ಓಂ ಮೂಲಃ ಪ್ರಕೃತ್ಯೈ ನಮಃ. ಓಂ ಆದಿಕೂರ್ಮಾಯ ನಮಃ. ಓಂ ಅನಂತಾಯ ನಮಃ. ಓಂ ಮಹಾವರಾಹಾಯ ನಮಃ. ಓಂ ಪೃಥಿವ್ಯೈ ನಮಃ. ಓಂ ಅಮೃತಸಮುದ್ರಾಯ ನಮಃ. ಓಂ ರತ್ನದ್ವೀಪಾಯ ನಮಃ. ಓಂ ಕಲ್ಪವೃಕ್ಷಾಯ ನಮಃ. ಓಂ ರತ್ನಮಂಟಪಾಯ ನಮಃ. ಓಂ ರತ್ನಸಿಂಹಾಸನಾಯ ನಮಃ. ಓಂ ಪ್ರಾಗಾದಿಕ್ಷು ಅಧರ್ಮಾಯ ನಮಃ. ಓಂ ಅಜ್ಞಾನಾಯ ನಮಃ. ಓಂ ಅವೈರಾಗ್ಯಾಯ ನಮಃ. ಓಂ ಅನೈಶ್ವರ್ಯಾಯ ನಮಃ. ಮಧ್ಯೆ ಸತ್ವಾಯ ನಮಃ. ರಜಸೇ ನಮಃ. ತಮಸೇ ನಮಃ. ಮಾಯಾಯೈ ನಮಃ. ಓಂ ವಿದ್ಯಾಯೈ ನಮಃ. ಓಂ ಆನಂದಕಂದಾಯ ನಮಃ. ಓಂ ಆತ್ಮನೇ ನಮಃ. ಓಂ ಅಂತರಾತ್ಮನೇ ನಮಃ. ಓಂ ಜ್ಞಾನಾತ್ಮನೇ ನಮಃ. ಓಂ ಪರಮಾತ್ಮನೇ ನಮಃ. ತನ್ಮಧ್ಯೆ ಶ್ರೀ ಸ್ವರ್ಣಗೌರ್ಯೈ ನಮಃ. ಪೀಠಪೂಜಾಂ ಸಮರ್ಪಯಾಮಿ. ಸಮಸ್ತ ಪೀಠಶಕ್ತಿ ದೇವತಾಭ್ಯೋ ನಮಃ. ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. अथा द्वारपालकपूजाञ्च करिष्ये. ओं पूर्वद्वारे द्वारश्रियै नमः. ब्राह्मिण्यै नमः. मुद्रिण्यै नमः. ओं दक्षिणद्वारे द्वारश्रियै नमः. ओं लक्ष्मी नमः. ओं ललितायै नमः. ओं पश्चिमद्वारे द्वारश्रियै नमः. ओं वाण्यै नमः. ओं वाराह्यै नमः. ओं उत्तरद्वारे द्वारश्रियै नमः. ओं दुर्गाय नमः. ओं गणपतये नमः. मध्ये श्री स्वर्णगौर्यै नमः. द्वारपालकपूजां समर्पयामि. समस्तद्वारपालकदेवताभ्यो नमः. सर्वोपचारपूजां समर्पयामि. अथा नवशक्तिपूजाञ्च करिष्ये. ओं दीप्तायै नमः. ओं सूक्ष्मायै नमः. ओं जयायै नमः. ओं भद्रायै नमः. ओं विभूत्यै नमः. ओं विमलायै नमः. ओं अमोघायै नमः. ओं वैद्युतायै नमः. मध्ये सर्वतोमुख्यै नमः. समस्तनवशक्तिदेवताभ्यो नमः. सर्वोपचारपूजां समर्पयामि. ಕುಸುಮಾಕ್ಷತಾಂ ಗೃಹೀತ್ವಾ. ಹೂವು ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಶ್ರೀ ಸ್ವರ್ಣಗೌರಿಯನ್ನು ಧ್ಯಾನಿಸಿಕೊಳ್ಳುವುದು. ಧ್ಯಾಯೇ ತ್ರಿಲೋಚನಾಂ ಗೌರೀಂ ಪೀತವಸ್ತ್ರವಿಭೂಷಿತಾಂ ಚತುರ್ಭುಜಾಂ ಸ್ವರ್ಣಭೂಷಾಂ ಸರ್ವಾಭರಣಭೂಷಿತಾಂ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು ಜುಷ್ಟಾಂ ದುರ್ಗಾಂ ದೇವೀಗಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಶ್ರೀ ಸರ್ವಶಕ್ತ್ಯಾತ್ಮಿಕಾಯೈ ಶ್ರೀ ಸ್ವರ್ಣಗೌರ್ಯೈ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಹೂವು ಅಕ್ಷತೆ ಪೂಜೆ ಮಾಡುವುದು. ಅಥ ಪ್ರಾಣ ಪ್ರತಿಷ್ಠಾಪನಂ. ಹೂವು ಅಕ್ಷತೆ ಕೈಯಲ್ಲಿ ಹಿಡಿದು ಎದ್ದು ನಿಂತು ಸ್ವರ್ಣಗೌರಿಯನ್ನು ಸ್ಪರ್ಶಿಸಿಕೊಂಡಿರುವುದು. ಓಂ ಅಸ್ಯ ಶ್ರೀ ಸ್ವರ್ಣಗೌರಿ ಪ್ರಾಣ ಪ್ರತಿಷ್ಠಾಪನ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯಃ ಋಗ್ಯಜುತ್ಸಾಮಾತರ್ವಣಚಂದಾಂಸಿ ಪ್ರಾಣಶಕ್ತಿಃ ಪರಾ ದೇವತಾ. ह्रां बीजं ह्रीं शक्तिः ह्रूं कीलकं मम श्री स्वर्णगौरी प्राणप्रतिष्ठापनार्थे जपे विनियोगः. ह्रां अंगुष्ठाभ्यां नमः. ह्रीं तर्जनीभ्यां नमः. ह्रूं मध्यमाभ्यां नमः. ह्रीं अनामिकाभ्यां नमः. ह्रौं कनिष्ठिकाभ्यां नमः. ह्रः करतलकरपृष्ठाभ्यां नमः. ह्रां हृदयाय नमः. ह्रीं शिरसे स्वाहा. ह्रूं शिखायै वषट्. ह्रीं कवचायुहं. ह्रौं नेत्रत्रयाय वौषट्. ह्रः अस्त्राय पट्. भूर्भुवः सुवरोमिति दिग्बन्धः. था ध्यानम्.
रक्ताम्बोधिस्तपोतोल्लसदवरुणसरोजाब्धिरूढाकराब्जैः पाशं कोदण्डमिक्षोद्भवमणिगुणमप्यङ्कुशं पञ्चबाणान् बिभ्राणास्यत्कपालत्रिनयनसहिता पीनवक्षोहरूढ्य देवी बालार्कवर्णां भवतु सुखकरीः प्राणशक्तिः परान्नः ॐ आं ह्रीं ह्रों यरलवशसहों ॐ श्री स्वर्णगौरी देवताः प्राण इह प्राणः ॐ आं ह्रीं ह्रों यरलवशसहों वाङ्मनश्चक्षुश्रोत्रजिह्वाघ्राण वाक्पाणिपादपायोवश्च इहैवाप्य सुखचिरन्तिष्ठन्तु स्वाहा वाङ्म आसन् नसोः प्राणः अक्षोश्चक्षुः कर्णयोः श्रोत्रम् बाहुवोर्बलम् अरिष्टा विश्वान्यङ्गानि तनूः तनुमामे सह नमस्ते अस्तु मामाहिगंसीः अमृतं वै प्राणः अमृतमापः अमृतमेव यत आस्थानमुपह्वयते असुनीते पुनरस्मासु चक्षुः पुनः प्राणो मिहनो देहि भोगम् ज्योत्पश्येमसूर्यमुच्चरतं ततो देवी मृडयानः स्वस्ति ॐ आवाहितो भव स्थापितो भव सन्निहितो भव सन्निरुद्धो भव शान्तो भव वरदो भव मम इष्टकाम्यार्थसिद्धिप्रदो भव स्वामिन् सर्वजगन्नाथ यावत् पूजावसानिकम् तावत् त्वं प्रीतिभावेन बिम्बेऽस्मिन् कलशेऽस्मिन् सन्निधिं कुरु ॐ श्री स्वर्णगौरी प्राणप्रतिष्ठापन सुमुहूर्तोऽस्तु अनुगृह्णन्तु ಸುಮುಹೂರ್ತೋಸ್ತು ಹೂವು ಅಕ್ಷತೆ ಪೂಜೆ ಮಾಡಿ ನಮಸ್ಕರಿಸುವುದು ಅಥ ನೂತನ ದೋರಸ್ಥಾಪನಂ ಅರಿಶಿನ ಸವರಿದ 16 ಗಂಟಿನ ದಾರವನ್ನು ವಿಳ್ಳೆದೆಲೆ ಅಡಿಕೆ ಸಹಿತ ದೇವರ ಬಲಭಾಗದಲ್ಲಿ ಇಟ್ಟು ಹೂವು ಅಕ್ಷತೆಯಿಂದ ಪೂಜಿಸುವುದು ಷೋಡಶಗ್ರಂಥಿ ಸಂಯುಕ್ತಂ ಸಷೋಡಶಗುಣಾನ್ವಿತಂ ಸ್ಥಾಪಯಾಮಿ ಮಹಾದೇವಿ ದೋರ ತತ್ಪುರತೋದ್ಯವೈಃ ಇತಿ ನೂತನ ದೋರಸ್ಥಾಪನಂ ಅಥ ಆವಾಹನಂ ಹೂವು ಅಕ್ಷತೆ ಕೈಯಲ್ಲಿ ಹಿಡಿಯುವುದು ಆಯಾಹಿ ಕೃಪಯಾ ಗೌರಿ ಸ್ವರ್ಣಮಾಲ್ಯಾ ವಿಭೂಷಿತೆ ಅರ್ಪಯಾಮಿ ಕೃತಾಂ ಪೂಜಾಂ ಗೃಹೀತು ಮಮ ಮಂದಿರೆ ಓಂ ಗೌರೀ ವಿಭಾಗ ಸಲಿಲಾ ನಿದಕ್ಷತ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂವುಷೀ ಸಹಸ್ರಾಕ್ಷರಾಃ ಪರಮೇ ವ್ಯೋಮನ್ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ಶ್ರೀ ಸ್ವರ್ಣಗೌರ್ಯೈ ನಮಃ ಆವಾಹನಂ ಸಮರ್ಪಯಾಮಿ ಹೂವು ಅಕ್ಷತೆ ಪೂಜೆ ಮಾಡುವುದು ಅಥ ಆಸನಂ ಹೂವು ಮಂತ್ರಾಕ್ಷತೆ ಕೈಯಲ್ಲಿ ಹಿಡಿದು ಶಿವೇ ಶಿವಪ್ರಿಯೇ ದೇವಿ ಶಿವಾರ್ಧಾಂಗಿ ಸುವಾಸಿನಿ ರತ್ನಸಿಂಹಾಸನಂ ದಿವ್ಯಂ ಸ್ವೀಕುರುಷ್ವ ಮಯಾರ್ಪಿತಂ ತಾಂ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ರತ್ನಸಿಂಹಾಸನಂ ಸಮರ್ಪಯಾಮಿ ಹೂವು ಅಕ್ಷತೆ ಪೂಜೆ ಮಾಡುವುದು ಅಥ ಪಾದ್ಯಂ ಅಪರ್ಣಾವರದೇ ದೇವಿ ಶಿವೇ ಶಂಭುಮನೋರಮೆ ಪಾದ್ಯಂ ಗೃಹಾಣ ಗೀರ್ವಾಣಿ ಗೀರ್ವಾಣ ಗಣವಂದಿತೆ ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವಿ ಜುಹತಾಂ ಶ್ರೀ ಸ್ವರ್ಣಗೌರ್ಯೈ ನಮಃ ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಒಂದು ಉದ್ಧರಣೆಯ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ಅಥ ಅರ್ಘ್ಯಂ ಮಹಾಕಾಳಿ ನಮಸ್ತೇಸ್ತು ನಮಸ್ತೆ ವರವಾಹಿನಿ ಗ್ರಹಾಣಾರ್ಘ್ಯಂ ಮಯಾ ದತ್ತಂ ಸ್ವೀಕುರುಷ್ವ ಮನೋಹರೇ ಕಾಂಸೋಸ್ಮಿತಾಂ ಹಿರಣ್ಯಃ ಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪಹ್ವಯೇ ಶ್ರಿಯಂ ಹೂವು ಅಕ್ಷತೆ ಗಂಧ ನೀರು ಇಷ್ಟನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು ಶ್ರೀ ಸ್ವರ್ಣಗೌರ್ಯೈ ನಮಃ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಅಥ ಆಚಮನಂ ಜಗತ್ಪವಿತ್ರ ಚಾರಿತ್ರೇ ಕ್ಷ್ಮೀಧರೆ ಶಶಿತೆ ಶುಭೆ ಮಯಾರ್ಪಿತಂ ಮಹಾದೇವಿ ಗೃಹಾಣಾಚಮನೀಯಕಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೆ ಶ್ರೀ ಸ್ವರ್ಣಗೌರ್ಯೈ ನಮಃ ಮುಖೇ ಆಚಮನಮಾಚಮನಂ ಸಮರ್ಪಯಾಮಿ ಮತ್ತೊಮ್ಮೆ ಒಂದು ಉದ್ಧರಣೆಯ ನೀರನ್ನು ವಿಸರ್ಜಿಸುವುದು ಮಧುಪರ್ಕಂ ಒಂದು ಬಾಳೆಹಣ್ಣನ್ನು ಬಿಚ್ಚಿ ಪಂಚಾಮೃತದಲ್ಲಿ ಅದ್ದಿ ವಿಳ್ಳೆದೆಲೆ ಅಡಿಕೆ ಸಹಿತ ದೇವರ ಬಲಭಾಗದಲ್ಲಿ ಇಟ್ಟು ನೈವೇದ್ಯ ಮಾಡುವುದು ದಧಿಕ್ಷೀರಘೃತೈರ್ಯುಕ್ತಂ ಮಧುಶರ್ಕರಯಾನ್ವಿತಂ
मधुपर्कं स्वीकुरुत्वं स्वर्णगौरी प्रसीद मे ॐ विश्वामित्र ऋषिः सविता देवता गायत्री छन्दः ॐ भूर्भुवस्सुवः ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् सत्यन्वर्तेन परिहञ्चामि कामधेनो स्मरामि अमृतमस्तु अमृतोपस्तरणमसि स्वाहा ॐ प्राणाय स्वाहा ॐ अपानाय स्वाहा ॐ व्यानाय स्वाहा ॐ उदानाय स्वाहा ॐ तपनाय स्वाहा ॐ ब्रह्मणे स्वाहा ॐ श्री स्वर्णगौर्यै नमः मधुपर्कं निवेदयामि अथ पंचामृत स्नानं ಒಂದು ಹೂವಿನಿಂದ ನೀರಿನಲ್ಲಿ ಅದ್ದಿ ಪ್ರೋಕ್ಷಣೆ ಮಾಡುವುದು ಓಂ ಆಪೋಹಿಷ್ಟಾಮಯೋ ಭುವಸ್ತಾನವೋರ್ಜೇ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಶ್ಯವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾತರಂಗಮಾಮಭೋಗಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾ ಜನಃ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಥ ಕ್ಷೀರ ಸ್ನಾನಂ ಹಾಲಿನಿಂದ ಅಭಿಷೇಕ ಮಾಡುವುದು सौरभेयं महद्दिव्यं पवित्रं पुष्टिवर्धनं स्नानायते मया दत्तं गृहीत्वा वरदा भव ॐ आप्यायस्व समेतु ते विश्वतः सोमवृष्णियं भवाभाजस्य सङ्गथे क्षीरेण स्नपयामि ॐ श्री स्वर्णगौर्यै नमः क्षीरस्नानं समर्पयामि अथ दधिस्नानं ಮೊಸರಿನಿಂದ ಸ್ನಾನ ಮಾಡಿಸುವುದು ಗವ್ಯಂ ಸ್ವಾದುತರಂ ಶುದ್ಧಂ ಭಕ್ತ್ಯಾ ನೀತಂ ಮಯಾ ಧನ ದಧೀಧಂ ಗೃಹ್ಯತಾಂ ದೇವಿ ಸ್ನಾನಾರ್ಥಂ ನತವತ್ಸಲೆ ಓಂ ದಧಿಕ್ರಾವುಣ್ಣೋ ಅಕಾರ್ಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತಃ ಪ್ರಣಃ ಆಯುಗುಂಷಿತಾರ್ಹತೆ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ದಧ್ನಾ ಸ್ನಪಯಾಮಿ ಅಥ ಆಜ್ಯ ಸ್ನಾನಂ ತುಪ್ಪದಿಂದ ಸ್ನಾನ ಮಾಡಿಸುವುದು ಘೃತಂ ಶುದ್ಧಂ ಮಹಾದೇವಿ ಆಯುಸ್ತೇಜೋಭಿವರ್ಧನಂ ಸ್ನಾನಾರ್ಥಂ ತೇ ಮಯಾ ದತ್ತಂ ಗೃಹ್ಯತಾಂ ಸುರಪೂಜಿತೆ ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವಸ್ತವಿತೋತ್ಪುನಃ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಆಜ್ಯ ಸ್ನಾನಂ ಸಮರ್ಪಯಾಮಿ ಅಥ ಮಧುಸ್ನಾನಂ ಜೇನುತುಪ್ಪದಿಂದ ಸ್ನಾನ ಮಾಡಿಸುವುದು ನಾನಾ ಪುಷ್ಪರಸೋದ್ಭೂತಂ ಅದ್ಭುತಂ ಮಧುರಂ ಮಧು ಮಯಾರ್ಪಿತಂ ತೇ ಸ್ನಾನಾರ್ಥಂ ಗೃಹೀತ್ವಾ ಹರವಲ್ಲಭೆ ಓಂ ಮಧುವಾತಾರತಾಯತೆ ಮಧುಕ್ಷರಂತಿ ಸಿಂಧವಃ ಮಾಧ್ವೀರ್ನಃ ಸಂತೋಷಧೀಃ ಮಧುನಕ್ತಮುತೋಷಸಿ ಮಧುಮತ್ಪಾರ್ಥಿವಗಂ ರಜಃ ಮಧುದ್ಯೌರಸ್ತು ನಃ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಭಾಗಂ ಅಸ್ತು ಸೂರ್ಯಃ ಮಾಧ್ವೀರ್ಗಾವೋ ಭವಂತು ನಃ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಮಧುನಾ ಸ್ನಪಯಾಮಿ ಅಥ ಶರ್ಕರ ಸ್ನಾನಂ ಸಕ್ಕರೆಯಿಂದ ಸ್ನಾನ ಮಾಡಿಸುವುದು ಇಕ್ಷುಕಂಠರಸೋದ್ಭೂತಂ ಶುದ್ಧ ಸ್ವಾದುತರಾಶುಭ ಮಯಾರ್ಪಿತಂ ಶರ್ಕರೇಯಂ ಸ್ನಾನಾರ್ಥಂ ತೇ ಪ್ರಗೃಹ್ಯತಾಂ ಓಂ ಸ್ವಾದುಃ ಪವಸ್ವ ದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸುಹವೀತು ನಾಮ್ನೇ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಭಾಗಂ ಅದಾಭ್ಯಃ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಶರ್ಕರೆಯಾ ಸ್ನಪಯಾಮಿ ಅಥ ಫಲೋದಕ ಸ್ನಾನಂ ಎಳನೀರಿನಿಂದ ಸ್ನಾನ ಮಾಡಿಸುವುದು ನಾನಾ ಫಲರಸೈಃ ಶುದ್ಧೈಃ ನಾರಿಕೇಳ ಫಲೋದಕೈಃ ಸ್ನಪಯಾಮಿ ಜಗತ್ಪೂಜ್ಯೆ ಹರಾರ್ಧಾಂಗಿ ಸುವಾಸಿನಿ ಓಂ ಯಾಃ ಫಲನೀರ್ಯಾ ಅಫಲಾ ಅಪುಷ್ಪಾಯಾಶ್ಚ ಪುಷ್ಪಿಣೀಃ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತ್ವಗಂ ಹಸಃ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಫಲೋದಕೇನ ಸ್ನಪಯಾಮಿ ಅಥ ಶುದ್ಧೋದಕ ಸ್ನಾನಂ ಮತ್ತೆ ನೀರಿನಿಂದ ಅಭಿಷೇಕ ಮಾಡುವುದು ಸುವರ್ಣಕಲಶಾನೀತೈಃ ನಾನಾತೀರ್ಥಜಲೈಃ ಶುಭೈಃ ಸ್ನಪಯಾಮಿ ಭವಾನಿ ತ್ವಾಂ ಸರ್ವಾಲಂಕಾರಭೂಷಿತೈ ಓಂ ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುಸಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ ಓಂ ಆಪೋಹಿಷ್ಠಾಮಯೋ ಭುವಸ್ತಾನವೋರ್ಜೇ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಶ್ಯವತಮೋರಸಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾತರಂಗಮಾಮಭೋಗಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾ ಜನಃ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಫಲಪಂಚಾಮೃತ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಸ್ನಾನಾಂಗಮಾಚಮನೀಯಂ ಸಮರ್ಪಯಾಮಿ ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ಒಂದು ಉದ್ಧರಣೆ ನೀರನ್ನು ವಿಸರ್ಜಿಸಿ ಹೂವು ಅಕ್ಷತೆ ಪೂಜೆ ಮಾಡುವುದು ವಸ್ತ್ರ ಸಮರ್ಪಣಂ ಗೆಜ್ಜೆ ವಸ್ತ್ರಗಳನ್ನು ಅರ್ಪಿಸುವುದು
सुसूक्ष्मं मृदुलं स्वच्छं दिव्यनारीभिरर्चितं दिव्याम्बरं प्रदास्यामि गृहाणसुरपूजिते उपैतु मां देवसखः कीर्तिश्च मणिना सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे इमं वस्त्राणि पीवसावसाथे इवौ रच्छिद्रा अन्तवो असर्गाः अवातिरतमनतानि विश्वा रथेन मित्रा वरुणा सचेते श्रीस्वर्णगौर्यै नमः वस्त्रयुग्मं समर्पयामि अथ उपवीतसमर्पणे ಮಾಡುವುದು सिद्धार्चितपदे देवी जगदीश्वरि पार्वती उपवीतं प्रदास्यामि त्वं गृहाण नमोऽस्तु ते क्षोत्पिपासाबलां ज्येष्ठामलक्ष्मीर्नाशयाम्यहम् अभूतिमसमृद्धिं च सर्वान् निर्नुद मे गृहात् यज्ञोपवीतं परमं पवित्रं प्रजापतेः यत्सहजं पुरस्तात् आयुष्यमग्र्यं प्रतिमुञ्च शुभ्रं यज्ञोपवीतं बलमस्तु तेजः श्रीस्वर्णगौर्यै नमः उपवीतं समर्पयामि ಹರಿದ್ರಾಚೂರ್ಣಂ ಅರಿಶಿಣದಿಂದ ಪೂಜೆ ಮಾಡುವುದು ಸುರಾಸುರಶಿರೋ ರತ್ನಾನೀರಾಜಿತ ಪದಾಂಬುಜೆ ಹರಿದ್ರಾಂ ಗೃಹ್ಯತಾಂ ದೇವಿ ಹರಾರ್ಧಾಂಗಿ ಸುವಾಸಿನಿ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಅಥ ಕುಂಕುಮಚೂರ್ಣಂ ಕುಂಕುಮವನ್ನು ಪೂಜೆ ಮಾಡುವುದು ಕರುಣಾರಸ ಸಂಪೂರ್ಣೆ ಕಾತ್ಯಾಯನಿ ಕಲಾತ್ಮಿಕೆ ಕುಂಕುಮೇನಾರ್ಚಿತೆ ದೇವಿ ಕುಂಕುಮಂ ಪ್ರತಿಗೃಹ್ಯತಾಂ ಶ್ರೀ ಸ್ವರ್ಣಗೌರ್ಯೈ ನಮಃ ಕುಂಕುಮಚೂರ್ಣಂ ಸಮರ್ಪಯಾಮಿ ಅಥ ಸಿಂಧೂರಚೂರ್ಣಂ ಚಂದ್ರ ಕುಂಕುಮವನ್ನು ಪೂಜೆ ಮಾಡುವುದು ಭದ್ರಕಾಳಿ ಭವಾನಿ ತ್ವಾಂ ಭಕ್ತ ಪಾಲನ ತತ್ಪರೆ ಸಿಂಧೂರಂ ಗೃಹ್ಯತಾಂ ದೇವಿ ಸಿಂಹವಾಹಿನಿ ಶಾಂಭವಿ ಶ್ರೀ ಸ್ವರ್ಣಗೌರ್ಯೈ ನಮಃ ಸಿಂಧೂರಚೂರ್ಣಂ ಸಮರ್ಪಯಾಮಿ ಅಥ ತಾಟಂಕಯುಗ್ಮಂ ಬಿಚ್ಚೋಲೆ ಕನ್ನಡಿ ಸಮರ್ಪಣೆ ಮಾಡುವುದು ತ್ರಿನೇತ್ರಧಾರಿಣೀ ದೇವಿ ಸರ್ವಾನಂದಕಾರಿಣಿ ತಾಟಂಕಯುಗ್ಮಂ ದಾಸ್ಯಾಮಿ ಸುಪ್ರೀತಾ ಭವ ಸರ್ವದಾ ಶ್ರೀ ಸ್ವರ್ಣಗೌರ್ಯೈ ನಮಃ ತಾಟಂಕಯುಗ್ಮಂ ಸಮರ್ಪಯಾಮಿ ವಲಯಾನಿ ಸಮರ್ಪಣಂ ವಲಯಗಳನ್ನು ಸಮರ್ಪಿಸುವುದು ವಿಶ್ವಮಾತ್ರೇ ನಮಸ್ತುಭ್ಯಂ ವಿಂಧ್ಯಾಚಲನಿವಾಸಿನಿ ವಲಯಾನಿ ಚ ದಾಸ್ಯಾಮಿ ವರದಾ ಭಯಶಾಂಭವಿ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ವಲಯಾನಿ ಸಮರ್ಪಯಾಮಿ ಅಥ ಮಂಗಳಸೂತ್ರವನ್ನು ಸಮರ್ಪಿಸುವುದು ಮಾಂಗಲ್ಯಮಣಿ ಸಂಯುಕ್ತಂ ಮುಕ್ತಾಫಲವಿರಾಜಿತಂ ಉತ್ತಮಂ ಮಂಗಳಂ ಸೂತ್ರಂ ಗೃಹಾಣ ಪರಮೇಶ್ವರಿ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಮಂಗಳಸೂತ್ರಂ ಸಮರ್ಪಯಾಮಿ ಅಥ ಗಂಧಲೇಪನಂ ಶ್ರೀಗಂಧವನ್ನು ಸಮರ್ಪಣೆ ಮಾಡುವುದು ಕುಂಕುಮಾಕರ ಕಸ್ತೂರಿ ಗೌರೋಜನ ಸಮನ್ವಿತಂ ದಿವ್ಯಗಂಧಂ ಪ್ರದಾಸ್ಯಾಮಿ ಸ್ವೀಕುರುಷ್ವದಯಾನಿಧೇ ಗಂಧದ್ವಾರಾಂದುರಾಧರ್ಷಾಂ ನಿತ್ಯಪುಷ್ಟಾಂಕರೀಷಿಣೀಂ ಈಶ್ವರೇಕಂ ಸರ್ವಭೂತಾನಾಂತಾಮಿಹೋಪಹ್ವಯೇ ಶ್ರಿಯಂ ಶ್ರೀ ಸ್ವರ್ಣಗೌರ್ಯೈ ನಮಃ ದಿವ್ಯಪರಿಮಳಗಂಧಾಂ ಸಮರ್ಪಯಾಮಿ ಅಥ ಅಕ್ಷತಾರ್ಚನಂ ಮಂತ್ರಾಕ್ಷತೆಯನ್ನು ಪೂಜೆ ಮಾಡುವುದು ಶರನ್ನಕ್ಷತ್ರ ಸಂಕಾಶೈಃ ಹರಿದ್ರೈರಕ್ಷತೈಃ ಶುಭೈಃ ಅರ್ಚಯಾಮಿ ಜಗತ್ಪೂಜ್ಯೆ ಅರ್ಥಿನಾಥ ಸಮುದ್ಭವೆ ಮನಸಃ ಕಾಮಮಾಕೋತಿಂ ವಾಚಃ ಸತ್ಯಮಶೀಮಹಿ ಪಶೂನಾಂ ರೂಪಮನ್ನಸ್ಯ ಮಗಿಶ್ರೇಷ್ಠಯತಾಂ ಯಶಃ ಆಗನೇತೆ ಪರಾಗಿನೇ ದೂರ್ವಾರೋಹಂತು ಪುಷ್ಪಿಣೀಃ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಶ್ಚ ಗ್ರಹಾಗಿಮಿ ಶ್ರೀ ಸ್ವರ್ಣಗೌರ್ಯೈ ನಮಃ ಅಕ್ಷತಾಂ ಸಮರ್ಪಯಾಮಿ ಅಥ ಆಭರಣ ಸಮರ್ಪಣಂ ಆಭರಣಗಳನ್ನು ಸಮರ್ಪಿಸುವುದು ಕೋಟೀರಕರ್ಣಾಭರಣ ಹಾರನೂಪುರಮೇಖಲ ಗ್ರಹಾಣಭರಣಾಂಚೈವ ಭೂಷಯಾಮಿ ಭಯಾಪಹೇ ಶ್ರೀ ಸ್ವರ್ಣಗೌರ್ಯೈ ನಮಃ ಸಮಸ್ತ ಆಭರಣಾನಿ ಸಮರ್ಪಯಾಮಿ ಅಥ ಪುಷ್ಪಮಾಲಿಕಾ ಸಮರ್ಪಣಂ ಹೂವಿನ ಹಾರ ಹಾಕುವುದು ಕೇತಕೀನವಕಲ್ಹಾರೈಃ ಮಾಲತೀ ಮಲ್ಲಿಕಾದಿಭಿಃ ಮಯಾ ವಿರಚಿತಾಂ ಮಾಲಾಂ ಗೃಹಾಣ ಹಿಮವತ್ಸುತೆ ಕರ್ದಮೇನಃ ಪ್ರಜಾಭೂತ ಮಯಿ ಸಂಭವ ಕರ್ದಮಃ ಶ್ರಿಯಂ ವಾಸಯ ಮೇ ಕುಲೇ ಮಾತರಂ ಪದ್ಮಮಾಲಿನೀಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಭಾವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಶ್ರೀ ಸ್ವರ್ಣಗೌರ್ಯೈ ನಮಃ ಪುಷ್ಪಮಾಲಿಕಾಂ ಸಮರ್ಪಯಾಮಿ ಅಥ ಅಂಗಪೂಜಾಂಚ ಕರಿಷ್ಯೆ ಹೂವು ಮಂತ್ರಾಕ್ಷತೆಗಳಿಂದ ಆಯಾ ಅಂಗಗಳಿಗೆ ಪೂಜೆ ಮಾಡುವುದು ಓಂ ಪಾರ್ವತ್ಯೈ ನಮಃ ಪಾದೌ ಪೂಜಯಾಮಿ ಓಂ ಗೌರ್ಯೈ ನಮಃ ಕುಲ್ಭೌ ಪೂಜಯಾಮಿ ಓಂ ಜಯಾಯೈ ನಮಃ ಜಾನುನೀಂ ಪೂಜಯಾಮಿ ಓಂ ಉಮಾಯೈ ನಮಃ ಊರುಂ ಪೂಜಯಾಮಿ ಓಂ ಕಾಮಾಕ್ಷೈ ನಮಃ ಕಟಿಂ ಪೂಜಯಾಮಿ ಓಂ ನಾಮರೂಪವರ್ಜಿತಾಯೈ ನಮಃ ನಾಭಿಂ ಪೂಜಯಾಮಿ ಓಂ ಶಿವಪ್ರಿಯಾಯೈ ನಮಃ ಉದರಂ ಪೂಜಯಾಮಿ ಓಂ ಸರ್ವಸಂಪತ್ಪ್ರದಾಯಿನ್ಯೈ ನಮಃ ಸ್ತನೌ ಪೂಜಯಾಮಿ ಓಂ ಮಹಾಮಂತ್ರಾಯೈ ನಮಃ ಮುಖಂ ಪೂಜಯಾಮಿ ಓಂ ನಿರ್ವಾಣಸುಖದಾಯ
सत्यदायिन्यै नमः नेत्रे पूजयामि ॐ कल्याण्यै नमः कर्णौ पूजयामि ॐ हरिब्रह्मेन्द्रवन्दितायै नमः हस्तां पूजयामि ॐ भवरोगघ्नियै नमः भुजां पूजयामि ॐ ललामराजलिकायै नमः ललाटं पूजयामि ॐ शिवायै नमः शिरः पूजयामि ॐ श्रीस्वर्णगौर्यै नमः सर्वाङ्गानि पूजयामि अथ पुष्पपूजां च करिष्ये हूಗಳಿಂದ पूजिಸುವುದು ॐ मलयाजलवासिन्यै नमः मन्दारपुष्पं समर्पयामि ॐ पार्वत्यै नमः पारिजातपुष्पं समर्पयामि ॐ पद्मनिलयायै नमः पद्मपुष्पं समर्पयामि ॐ सद्गतिदायिन्यै नमः सौगन्धिकापुष्पं समर्पयामि ॐ दृश्यरहितायै नमः द्रोणपुष्पं समर्पयामि ॐ मनोन्मन्यै नमः मल्लिकापुष्पं समर्पयामि ॐ सावित्र्यै नमः सेवन्तिकापुष्पं समर्पयामि ॐ जयायै नमः जाजीपुष्पं समर्पयामि ॐ कल्मषनाशिन्यै नमः कुन्दपुष्पं समर्पयामि ॐ चन्द्रनिभायै नमः चम्पकापुष्पं समर्पयामि ॐ कलावत्यै नमः केतकीपुष्पं समर्पयामि ॐ कल्मषघ्ने नमः कुमुदपुष्पं समर्पयामि ॐ कन्दर्पविद्यायै नमः कडजपुष्पं समर्पयामि ॐ यवीयस्मै नमः याधिकापुष्पं समर्पयामि ॐ पुण्यलभ्यायै नमः पुन्नागपुष्पं समर्पयामि ॐ कमनीयायै नमः करवीरपुष्पं समर्पयामि ॐ सकलेष्टदायिन्यै नमः ॐ श्रीस्वर्णगौर्यै नमः नानाविधपुष्पाणि समर्पयामि अथ पत्रपूजां च करिष्ये पत्रಗಳಿಂದ पूजे ಮಾಡುವುದು ॐ मृगाक्षै नमः माजीपत्रं समर्पयामि ॐ मनस्विन्यै नमः मरुगपत्रं समर्पयामि ॐ बहुरूपायै नमः बिल्वपत्रं समर्पयामि ॐ विज्ञानकलिकायै नमः विष्णुक्रान्तपत्रं समर्पयामि ॐ देवेश्वर्यै नमः देवदारुपत्रं समर्पयामि ॐ सत्यरूपायै नमः सेवन्तिकापत्रं समर्पयामि ॐ तुहिनाचलवासिन्यै नमः तुलसीपत्रं समर्पयामि ॐ अपर्णायै नमः अपामार्गपत्रं समर्पयामि ॐ दक्षयज्ञविनाशिन्यै नमः दाळमीपत्रं समर्पयामि ॐ अम्बिकायै नमः अर्जुनपत्रं समर्पयामि ॐ कमनीयायै नमः करवीरपत्रं समर्पयामि ॐ राजीवलोचनायै नमः रसालपत्रं समर्पयामि ॐ जालन्धरसुपीठस्थायै नमः जाजीपत्रं समर्पयामि ॐ शिवप्रियायै नमः शमीपत्रं समर्पयामि ॐ ब्रह्मजनन्यै नमः गङ्गराजपत्रं समर्पयामि ॐ अम्बुरुहाक्षै नमः अशोकपत्रं समर्पयामि ॐ श्रीस्वर्णगौर्यै नमः नानाविधपत्राणि समर्पयामि अथ आवरणपूजां च करिष्ये हूवु अक्षते पूजे ಮಾಡುವುದು ॐ ब्राह्म्यै नमः दण्डिन्यै नमः प्रथमावरणपूजां समर्पयामि ॐ वैष्णव्यै नमः मुद्रिण्यै नमः द्वितीयावरणपूजां समर्पयामि ॐ वाण्यै नमः शुच्यै नमः तृतीयावरणपूजां समर्पयामि ॐ स्वाहायै नमः वाराह्यै नमः तुरीयावरणपूजां समर्पयामि ॐ माहेश्वर्यै नमः महालक्ष्मी नमः पञ्चमावरणपूजां समर्पयामि ॐ कौमार्यै नमः सरस्वत्यै नमः षष्ठमावरणपूजां समर्पयामि ॐ बालायै नमः ललितायै नमः सप्तमावरणपूजां समर्पयामि ॐ आत्मविद्यायै नमः सुप्तायै नमः अष्टमावरणपूजां समर्पयामि ॐ अजायै नमः ॐ अजितायै नमः नवमावरणपूजां समर्पयामि ॐ कल्याण्यै नमः कामितदायिन्यै नमः दशमावरणपूजां समर्पयामि ॐ लाकिन्यै नमः लास्यविद्यायै नमः एकादशावरणपूजां समर्पयामि ॐ यवीयस्मै नमः यक्षेशसंस्तुतायै नमः द्वादशावरणपूजां समर्पयामि ॐ ईश्वरवल्लभायै नमः ऐश्वर्यदायिन्यै नमः त्रयोदशावरणपूजां समर्पयामि ॐ वायव्यै नमः वरुणसंस्तुतायै नमः चतुर्दशावरणपूजां समर्पयामि ॐ श्रद्धायै नमः धृत्यै नमः पञ्चदशावरणपूजां समर्पयामि ॐ प्रज्ञायै नमः ॐ धारणायै नमः षोडशावरणपूजां समर्पयामि मध्ये श्रीस्वर्णगौर्यै नमः समस्त आवरणदेवताभ्यो नमः सर्वोपचारपूजां समर्पयामि अथ दोरग्रन्थिपूजां च करिष्ये दारಗಳಿಗೆ ಹೂವು ಅಕ್ಷತೆ पूजे ಮಾಡುವುದು ॐ गौर्यै नमः प्रथमग्रन्थिं पूजयामि ॐ गिरिजायै नमः द्वितीयग्रन्थिं पूजयामि ॐ सर्वसम्पत्प्रदायिन्यै नमः तृतीयग्रन्थिं पूजयामि ॐ लोकमात्रे नमः तुरीयग्रन्थिं पूजयामि ॐ अम्बिकायै नमः पञ्चमग्रन्थिं पूजयामि ॐ कोमलाङ्गै नमः षष्ठमग्रन्थिं पूजयामि ॐ कौमार्यै नमः सप्तमग्रन्थिं पूजयामि ॐ भुवनेश्वर्यै नमः अष्टमग्रन्थिं पूजयामि ॐ दुर्गायै नमः नवमग्रन्थिं पूजयामि ॐ
विशालाक्षी नमः दशमग्रन्थिं पूजयामि ॐ दाक्षायण्यै नमः एकादशग्रन्थिं पूजयामि ॐ पर्वतपुत्रै नमः द्वादशग्रन्थिं पूजयामि ॐ मृडायै नमः त्रयोदशग्रन्थिं पूजयामि ॐ सरस्वत्यै नमः चतुर्दशग्रन्थिं पूजयामि ॐ पार्वत्यै नमः पञ्चदशग्रन्थिं पूजयामि ॐ षट्कोणचक्रमध्यस्थायै नमः षोडशग्रन्थिं पूजयामि ॐ श्रीस्वर्णगौर्यै नमः समस्तदूरग्रन्थिदेवताभ्यो नमः सर्वोपचारपूजां समर्पयामि अथ नामपूजां च करिष्ये हूविनिंद पूजिसुवुदु ओं सर्वमंगलायै नमः ओं सर्वशक्तिमयै नमः ओं सद्गतिदायिन्यै नमः ओं सर्वेश्वर्यै नमः ओं सर्वमन्त्रस्वरूपिण्यै नमः ओं सर्वयन्त्रात्मिकायै नमः ओं सर्वतन्त्ररूपायै नमः ओं सर्वावस्थाविवर्जितायै नमः ओं सदाशिवायै नमः ओं सहस्रशीर्षवदनायै नमः ओं सहस्राक्षै नमः ओं सहस्रपदे नमः ओं संहृताशेषपाषण्डायै नमः ओं सदाचारप्रवर्तिकायै नमः ओं साक्षिवर्जितायै नमः ओं श्री स्वर्णगौर्यै नमः इति नामपूजां समर्पयामि अथ अष्टोत्तरशतनामपूजां च करिष्ये अरिशिन अथवा कुंकुमदिंद अर्चने माडुवुदु ओं महागौर्यै नमः ओं महादेव्यै नमः ओं जगन्मात्रे नमः ओं सरस्वत्यै नमः ओं चण्डिकायै नमः ओं लोकजनन्यै नमः ओं ब्रह्मचारिण्यै नमः ओं शर्वाण्यै नमः ओं देवमात्रे नमः ओं त्रिलोचनायै नमः ओं ब्रह्माण्यै नमः ओं वैष्णव्यै नमः ओं रौद्रै नमः ओं कालरात्रै नमः ओं तपस्विन्यै नमः ओं शिवदूत्यै नमः ओं विशालाक्षै नमः ओं चामुण्डायै नमः ओं विष्णुसोदर्यै नमः ओं चित्कलायै नमः ओं चिन्मयायै नमः ओं महिषासुरमर्धिन्यै नमः ओं कात्यायन्यै नमः ओं कामरूपायै नमः ओं सर्वदेवतादेवतायै नमः ओं पार्वत्यै नमः ओं परमायै नमः ओं ईशानायै नमः ओं नागेन्द्रतनयायै नमः ओं सत्यै नमः ओं नवोढायै नमः ओं भाग्यदायिन्यै नमः ओं अन्नपूर्णायै नमः ओं सदानन्दायै नमः ओं यौवनायै नमः ओं मोहिन्यै नमः ओं ज्ञानशुद्ध्यै नमः ओं ज्ञानगम्यायै नमः ओं नित्यानित्यास्वरूपिण्यै नमः ओं कमलायै नमः ओं कमलाकारायै नमः ओं रक्तवर्णायै नमः ओं कलानिधये नमः ओं मधुप्रियायै नमः ओं कल्याण्यै नमः ओं करुणायै नमः ओं जलस्थानायै नमः ओं वीरपत्न्यै नमः ओं गिरिजायै नमः ओं मेनकात्मजायै नमः ओं भवान्यै नमः ओं मातृकायै नमः ओं गौर्यै नमः ओं रमायै नमः ओं रामायै नमः ओं शुचिस्मितायै नमः ओं ब्रह्मस्वरूपिण्यै नमः ओं राज्यलक्ष्म्यै नमः ओं शिवप्रियायै नमः ओं नारायण्यै नमः ओं महाशक्त्यै नमः ओं मनोन्मन्यै नमः ओं महापातकनाशिन्यै नमः ओं कामाक्ष्यै नमः ओं वामदेव्यै नमः ओं वरदायै नमः ओं वाराह्यै नमः ओं विश्वमोहिन्यै नमः ओं विश्ववन्द्यायै नमः ओं विशालाक्ष्यै नमः ओं अन्तर्मुखसमाराध्यायै नमः ओं कुलसम्पत्प्रदायिन्यै नमः ओं अम्बिकायै नमः ओं निखिलयोगिन्यै नमः ओं सदामरपुरस्थायै नमः ओं विश्वरूपायै नमः ओं विज्ञानकलिकायै नमः ओं हेमाम्बायै नमः ओं सृष्टिरूपायै नमः ओं रञ्जनायै नमः ओं रमण्यै नमः ओं परमेश्वरप्रियायै नमः ओं परायै नमः ओं पुष्ट्यै नमः ओं पुरुषाकारायै नमः ओं पुरुषार्थप्रदायिन्यै नमः ओं महारूपायै नमः ओं तरोन्मूलतरङ्गिकायै नमः ओं हंसवाहनायै नमः ओं मुनिमोक्षधराभरायै नमः ओं मुक्तायै नमः ओं महामन्त्रायै नमः ओं वरप्रदायिन्यै नमः ओं करुणारससागरायै नमः ओं वाग्वादिन्यै नमः ओं देव्यै नमः ओं क्लीङ्कार्यै नमः ओं सत्यसन्धायै नमः ओं शाम्भव्यै नमः ओं ईश्वर्यै नमः ओं प्रणवात्मिकायै नमः ओं ह्रीं भूषणायै नमः ओं श्रीमहागौर्यै नमः ओं श्रीस्वर्णगौर्यै नमः इति अष्टोत्तरशतनामपूजां समर्पयामि अथ धूपं गन्धದ ಕಡ್ಡಿ ಹಚ್ಚಿ ಧೂಪ ಸಮರ್ಪಿಸುವುದು दशाङ्गं सौरभेयं गुग्गुलादिसमन्वितं स्वर्णगौरी प्रीतिकरं धूपमाघ्राभयापहे आपसृजन्तु स्निग्धानि चक्रीतवसभे गृहे निज देवीं मातरं श्रियं वासय मे कुले वनस्पतिर्भवो दिव्यो गन्धाढ्यो गन्धवोत्तमः आघ्रेयः सर्वदेवानां धूपोऽयं प्रतिगृह्यताम् ॐ श्रीस्वर्णगौर्यै नमः दिव्यधूपमाघ्राभयामि अथ दीपम् ಮೂರು ಬತ್ತಿಗಳನ್ನು ಹತ್ತಿಸಿ ಮಂಗಳಾರತಿ ಮಾಡುವುದು ವರ್ತಿತ್ರಯಯುತಂ ದೀಪಂ ಗೋಘೃತೇನ ಸಮನ್ವಿತಂ
तमसा महहन्त्रेभ्यः दर्शयामि प्रसीद मे आर्द्रां पुष्करणीं पुष्टिं पिङ्गळां पद्ममालिनीं चन्द्रां हिरण्मयीं लक्ष्मीं जातवेदो महावः साज्यन्त्रिवर्ति संयुक्तं वह्निना योजितं मया ग्रहाणमङ्गलं दीपं त्रैलोक्यं तिमिरापः भक्त्या दीपं प्रयच्छामि देवाय परमात्मने त्राहि मां नरकाद्घोरात् दिव्यज्योतिर्नमोऽस्तु ते ॐ श्री स्वर्णगौर्यै नमः एकार्तदीपं दर्शयामि धूपदीपानन्तरम् आचमनं समर्पयामि आचमनानन्तरं ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ಒಂದು ಉದ್ಧರಣೆ ನೀರನ್ನು ವಿಸರ್ಜಿಸಿ ಹೂವು ಅಕ್ಷತೆ ಪೂಜೆ ಮಾಡುವುದು ಅಥ ನೈವೇದ್ಯಂ ಭೂಮಿಯ ಮೇಲೆ ಚತುರಸ್ರ ಮಂಡಲ ಮಾಡಿ ನೈವೇದ್ಯಕ್ಕೆ ಸಮರ್ಪಿಸುವುದೆಲ್ಲವನ್ನು ಅದರ ಮೇಲೆ ಇಟ್ಟು ನೈವೇದ್ಯ ಮಾಡುವುದು ಪಾಯಸಾಪೋಪಭೋಜ್ಯೈಶ್ಚ ರಸೈಶ್ಚಡ್ಭಿ ಸಮನ್ವಿತಂ ನೈವೇದ್ಯಂ ಜಗದಂಬಾಯೈ ಸ್ವರ್ಣಗೌರ್ಯೈ ನಿವೇದಯೇತ್ ಆರ್ದ್ರಾಂ ಯಃ ಕರ್ಣೀಂ ಯಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಃ ಓಂ ವಿಶ್ವಾಮಿತ್ರ ಋಷಿಃ ಸವಿತಾ ದೇವತಾ ಗಾಯತ್ರೀ ಛಂದಃ ಓಂ ಭೂರ್ಭುವಃ ಸ್ವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸತ್ಯಂ ತ್ವರ್ತೇನ ಪರಿಷಿಂಚಾಮಿ ಕಾಮಧೇನು ಸ್ಮರಾಮಿ ಅಮೃತಮಸ್ತು ಅಮೃತೋಪಸ್ತರಣಮಸಿ ಸ್ವಾಹ ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ಸಮಾನಾಯ ಸ್ವಾಹ ಓಂ ಬ್ರಹ್ಮಣೇ ಸ್ವಾಹ ಓಂ ಶ್ರೀ ಸ್ವರ್ಣಗೌರ್ಯೈ ನಮಃ ಅಪೂಪಂ ನಿವೇದಯಾಮಿ ಪಾಯಸಂ ನಿವೇದಯಾಮಿ ನಾರಿಕೇಳ ಕದಲೀಫಲ ನೈವೇದ್ಯಂ ಸಮರ್ಪಯಾಮಿ ದ್ರಾಕ್ಷಾಫಲ ನೈವೇದ್ಯಂ ಸಮರ್ಪಯಾಮಿ ಬಹುಬೀಜಫಲ ನೈವೇದ್ಯಂ ಸಮರ್ಪಯಾಮಿ ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ ಒಂದು ಉದ್ಧರಣೆಯ ನೀರನ್ನು ವಿಸರ್ಜಿಸುವುದು ಹಸ್ತ ಪ್ರಕ್ಷಾಳನಂ ಸಮರ್ಪಯಾಮಿ ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ ಪುನರಾಜಪನೀಯಂ ಸಮರ್ಪಯಾಮಿ ಮತ್ತೆ 3 ಉದ್ಧರಣೆ ನೀರನ್ನು ವಿಸರ್ಜಿಸುವುದು ಅಥ ತಾಂಬೂಲಂ ವಿಳ್ಳೆದೆಲೆ ಅಗ್ರದ ಮೇಲೆ ಸ್ವಲ್ಪ ನೀರು ಹಾಕಿ ಭಿನ್ನ ಮಾಡುವುದು ಪೂಗೆ ಫಲಸಮಾಯುಕ್ತಂ ನಾಗವಲ್ಲಿರ್ದಳೈರಿತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋಶ್ವಾನ್ ವಿಂದೇಯಂ ಪುರುಷಾನಹಂ ಶ್ರೀ ಸ್ವರ್ಣಗೌರ್ಯೈ ನಮಃ ಪೂಗೆ ಫಲತಾಂಬೂಲಂ ಸಮರ್ಪಯಾಮಿ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ ಹೂವು ಅಕ್ಷತೆ ಪೂಜೆ ಮಾಡುವುದು ಅಥ ನೀರಾಜನಂ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡುವುದು ಓಂ ನೀರಾಜಿತಾನಿ ದೇವೇಶಿ ದೇವಮೌಳಿ ಕಿರೀಟಭೈಃ ರತ್ನ ಪ್ರರೋಹೈಸ್ತಪಾದಾಂ ಪ್ರಯತಾಂ ಲೇಶನಾಶ್ಯಪಿ ಯಶ್ಚುಚಿಃ ಪ್ರಯತೋ ಭೂತ್ವಾ ಜುಹುಯಾದಾಜ್ಯಮನ್ವಹಂ ಶ್ರಿಯಃ ಪಂಚದಶಚ್ಚಂಚ ಶ್ರೀಕಾಮಸ್ತರತಂ ಜಪೇತ್ ಓಂ ಸೋಮೋ ವಾ ಏತಸ್ಯ ರಾಜ್ಯಮಾದತ್ತೆ यो राजासन् राज्यो वासो मे न जयते देवसुवामेतानि हवीगुंसि भवन्ति एतावन्तो वै देवानागं सवाः त एवास्मै सवान् प्रयच्छन्ति त एनं पुनः सुवन्ते राज्याय देवसूराजा भवति ಶ್ರೀ ಸ್ವರ್ಣಗೌರ್ಯೈ ನಮಃ ಕರ್ಪೂರಮಂಗಳ ನೀರಾಜನಂ ಸಮರ್ಪಯಾಮಿ ನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂಧಾರಯಾಮಿ ಒಂದು ಉದ್ಧರಣೆಯ ನೀರನ್ನು ವಿಸರ್ಜಿಸಿ ಹೂವು ಅಕ್ಷತೆ ಪೂಜೆ ಮಾಡಿ ಮಂಗಳಾರತಿ ಸ್ವೀಕರಿಸುವುದು ಅಥ ಮಂತ್ರಪುಷ್ಪಂ ಹೂವು ಮಂತ್ರಾಕ್ಷತೆ ಕೈಯಲ್ಲಿ ಹಿಡಿದು ನಿಂತು ಸ್ವರ್ಣಗೌರೀ ಮಹಾದೇವಿ ದೇವಿ ದಿವ್ಯಪದಾಂಬುಜೆ ಮಂತ್ರಪುಷ್ಪಂ ಗೃಹಾಣೇದಂ ಮಂತ್ರರಾಜಸ್ವರೂಪಿಣಿ ಆನಂದಃ ಕರ್ದಮಶ್ಚೈವ ಚಿಕ್ಲೇತಗಿತಿ ವಿಶ್ರುತಾಃ ಋಷಯಶ್ಚ ಶ್ರಿಯಃ ಪುತ್ರಾಃ ಸ್ವಯಂ ಶ್ರೀದೇವಿ ದೇವತಾಃ ಓಂ ಜಾತವೇದಸೇ ಸುನವಾಮಸೋಮಮರಾತಿ ಯತೋ ನಿದಹಾತಿ ವೇದಃ स नः परुषदति दुर्गाणि विश्वानावेव सिन्धुं दुरितात्यग्निः तामग्निवर्णां तपसाज्वलन्तीं वैरोचनीं कर्मफलेषु जुष्टाम् दुर्गान् देवीगुं शरणमहं प्रपद्ये सुतरसितरसे नमः अग्ने त्वं पारयानव्यो अस्मान् स्वस्तिभिरति दुर्गाणि विश्वा ओश्च पृथ्वी बहुलान उर्वी भवातोकायतनया यशिन्योः विश्वानि नो दुर्गः जातवेदः सिन्धुन्न नावा दुरिताति परुषि अग्ने अत्रिवन्मनसा गृणानो अस्माकं बोध्यविता तनूनाम्
प्रथनाजितकं सहमानमुग्रमग्निगं हुवेभ परमात् सदस्तात् स नः परुषदति दुर्गाणि विश्वाक्षामद्देवो अतिदुरितात्यग्निः प्रत्नोषिकमीढ्यो अध्वरेषु सनाच्च होतानव्यश्च सत्सि स्वाञ्चाग्नेतनुवं पिप्रयस्वास्मभ्यञ्च सौभगमायजस्व गोभिर्जुष्टमयुजो निषिक्तं तवेन्द्रविष्णोरनुसञ्चरेम नाकस्य पृष्ठमभिसंवसानो वैष्णवीं लोक इह पादयन्ताम् कात्यायनाय विद्महे कन्याकुमारि धीमहि तन्नो दुर्गिः प्रचोदयात् राजाधिराजाय प्रसह्य साहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो दधातु कुबेराय वै श्रवणाय महाराजाय नमः यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिलीनस्य यः परः स महेश्वरी श्रीस्वर्णगौर्यै नमः ವೇದೋಕ್ತಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಹೂವು ಅಕ್ಷತೆ ಪೂಜಿಸಿ ನಮಸ್ಕರಿಸುವುದು. ಪ್ರದಕ್ಷಿಣಂ ಕರೋಮಿ ತ್ವಾಂ ಭಕ್ತ ಪಾಲನ ತತ್ಪರೇ ಜ್ಞಾನಾಜ್ಞಾನಕೃತಂ ಪಾಪಂ ಸರ್ವನ್ನಾಶಯ ಶಾಂಭವಿ ನಮಸ್ಕರೋಮಿ ದೇವೇಶಿ ಭಕ್ತ್ಯಾ ತವ ಪದಾಂಬುಜೆ ಷೋಡಶಾಬ್ಜೇ ವರರುಚಿಃ ಸೌಮಂಗಲ್ಯಪ್ರದಾ ಭವ. ಶ್ರೀಸ್ವರ್ಣಗೌರ್ಯೈ ನಮಃ ಪ್ರದಕ್ಷಿಣ ನಮಸ್ಕಾರಾನ್ ಸಮರ್ಪಯಾಮಿ. ಅಥ ಪ್ರಸನ್ನಾರ್ಘ್ಯಂ ಹೂವು ಅಕ್ಷತೆ ಗಂಧ ನೀರು ಇಷ್ಟನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ನೀಲೋತ್ಪಲದಳಶ್ಯಾಮೆ ಪುಂಡರೀಕ ನಿಭಾನನೆ ಗಂಧಪುಷ್ಪಾಕ್ಷತಂತೋಯಂ ಇದಮರ್ಘ್ಯಂ ಪ್ರಗೃಹ್ಯತಾಂ. ಶ್ರೀಸ್ವರ್ಣಗೌರ್ಯೈ ನಮಃ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಅಥ ಫಲಸಮರ್ಪಣಂ. ಒಂದು ತೆಂಗಿನಕಾಯಿಗೆ ಅರಿಶಿಣಾಸವರಿ ಕುಂಕುಮವಿಟ್ಟು ವಿಳ್ಳೆದೆಲೆ ಅಡಿಕೆ ಸಹಿತ ಗೌರಿಗೆ ಸ್ಪರ್ಶಿಸಿ ಬಲಭಾಗದಲ್ಲಿ ಇಡುವುದು. ಇದಂ ಫಲಂ ಮಯಾ ದತ್ತಂ ತವ ತುಷ್ಟ್ಯಾರ್ಥಮೇವ ಚ ಗ್ರಹಾಣ ದೇವಿ ಕೃಪಯಾ ಮಮ ಭಾಗ್ಯಪ್ರದಾ ಭವ. ಶ್ರೀಸ್ವರ್ಣಗೌರ್ಯೈ ನಮಃ ಫಲಸಮರ್ಪಣಂ ಸಮರ್ಪಯಾಮಿ. ಅಥ ದೋರ ನಮಸ್ಕಾರಃ. ಹೂವು ಅಕ್ಷತೆ ಹಾಕಿ ದಾರಗಳಿಗೆ ನಮಸ್ಕರಿಸುವುದು. ಷೋಡಶಗ್ರಂಥಿ ಸಂಯುಕ್ತಂ ಸಷೋಡಶಗುಣಾನ್ವಿತಂ ಕುಂಕುಮೋಕ್ತಮಿದಂ ದೋರಂ ನಮಸ್ಯಾಮಿ ಪುನಃ ಪುನಃ ಇತಿ ದೋರ ನಮಸ್ಕಾರಃ. ಅಥ ದೋರ ಪ್ರಾರ್ಥನಂ. ದಾರಗಳಿಗೆ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವುದು. ಉತ್ಪಲಾಂಗಿ ಶಿವೆ ಗೌರಿ ಕರಿಷ್ಯಾಮಿ ವ್ರತೋತ್ತಮಂ ಸಂಪೂರ್ಣಂ ತವ ವಿಜ್ಞೇನ ಭವಿತಾ ತ್ವತ್ಪ್ರಸಾದಕಃ ಇತಿ ದೋರ ಪ್ರಾರ್ಥನಂ. ಅಥ ದೋರಗ್ರಹಣಂ. ದಾರಗಳನ್ನು ಕೈಗೆ ತೆಗೆದುಕೊಳ್ಳುವುದು. ದೋರರೂಪೇ ಜಗದ್ವಂದ್ಯೇ ಸರ್ವಸೌಭಾಗ್ಯದಾಗಿನಿ ಸಂಗ್ರಹಿಷ್ಯೇ ಶುಭಂ ದೋರಂ ಪ್ರಸನ್ನಾ ಭವ ಸರ್ವದಾ ಇತಿ ದೋರಗ್ರಹಣಂ. ಅಥ ದೋರಬಂಧನಂ. ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುವುದು. ಸ್ವರ್ಣಗೌರೇ ನಮಸ್ತುಭ್ಯಂ ತ್ವತ್ಪರೈಕಪರಾಗಿಣಿ ವ್ರತದೋರಮಿದಂ ಭಕ್ತ್ಯಾ ಧಾರಯಾಮಿ ಶುಭಂ ನವಂ ಇತಿ ದೋರಬಂಧನಂ. ಅಥ ಜೀರ್ಣದೋರ ವಿಸರ್ಜನಂ. ಹಳೇ ದಾರವನ್ನು ಬಿಚ್ಚಿ ದೇವರಿಗೆ ಅರ್ಪಿಸುವುದು. ಪುರಾತನಮಿದಂ ದೋರಂ ತ್ವತ್ಪ್ರಸಾದಾಚ್ಚಿರಂಧೃತಂ ಅರ್ಪಯಿಷ್ಯಾಮಿ ತೇಂ ಗೌರೀಂ ಜೀರ್ಣಂ ಸರ್ವಾರ್ಥಸಾಧನಂ ಇತಿ ಜೀರ್ಣದೋರ ವಿಸರ್ಜನಂ. ಅಥ ಪ್ರಾರ್ಥನಂ. ಹೂವು ಅಕ್ಷತೆ ಕೈಯಲ್ಲಿ ಹಿಡಿದು ಪ್ರಾರ್ಥನೆ ಮಾಡಿಕೊಳ್ಳುವುದು. ಸದಾ ತ್ವಂ ವಿಜಯಾ ದೇವಿ ಪೂಜನೀಯಾ ಸುರಾಸುರೈಃ ರೂಪಸೌಭಾಗ್ಯಮಾಯುಷ್ಯಂ ಶ್ರೀಮಾತಸ್ತ್ರಿಜಗನ್ಮಯೀ ಪುತ್ರಪೌತ್ರಾನ್ ಶ್ರಿಯಂ ದೇಹಿ ಸೌಭಾಗ್ಯಂ ಸುಚಿರಂ ಶುಭಂ ತ್ವತ್ಪ್ರಸಾದಾನ ಮೇ ಭೂಯಃ ಸ್ವರ್ಣಗೌರೀ ನಮೋಸ್ತುತೆ ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅಥ ಉಪಾಯನ ದಾನಂ. ಉತ್ಪಲಾಂಗಿ ನಮಸ್ತುಭ್ಯಂ ಗೃಹಾಣೇದಮುಪಾಯನಂ ಸುವ್ರತಂ ಕುರು ಮೇ ದೇವಿ ಸರ್ವಕಾಮಾಂಶ್ಚ ದೇಹಿ ಮೇ ಫಲಂ ಮನೋರಥ ಫಲಂ ಪ್ರದದಾಸಿ ದಾನನಾಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಅಥ ಶಾಂತಿಂ ಪ್ರಯಚ್ಛ ಮೇ. ಇದಂ ವಾಯನದಾನಂ ಸದಕ್ಷಿಣಾಕಂ ಸತಾಂಬೂಲಂ ಶ್ರೀಸ್ವರ್ಣಗೌರೀ ಪ್ರೀತಿಂ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೇ ನಮಮ ನಮಮ ಎಂದು ಹೇಳಿ ಅರ್ಹರಿಗೆ ದಾನ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವುದು. ಅಥ ಪುನಃ ಪೂಜಾಂಚ ಕರಿಷ್ಯೆ. ಮತ್ತೆ ಹೂವು ಮಂತ್ರಾಕ್ಷತೆಗಳಿಂದ ಗೌರಿ ದೇವಿಗೆ ಪೂಜೆ ಮಾಡುವುದು. ಶ್ರೀ ಸ್ವರ್ಣಗೌರ್ಯೈ ನಮಃ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ನೃತ್ಯಂ ಸಮರ್ಪಯಾಮಿ ಗೀತಂ ಶ್ರಾವಯಾಮಿ ವಾದ್ಯಂ ಶ್ರಾವಯಾಮಿ ಆಂಧೋಳಿಕಾರೋಹಣಂ ಸಮರ್ಪಯಾಮಿ ಅಶ್ವಾರೋಹಣಂ ಸಮರ್ಪಯಾಮಿ ಗಜಾರೋಹಣಂ ಸಮರ್ಪಯಾಮಿ ಸಮಸ್ತ ರಾಜೋಪಚಾರ ದೇವೋಪಚಾರ ಶಕ್ತ್ಯೋಪಚಾರ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಅಥ ಭಗವದರ್ಪಣಂ.
ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾ ತವಃ ಪೂಜಾಃ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತು ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರಿ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತು ಮೇ ಅನೇನ ಮಯಾ ಆಚರಿತ ಶ್ರೀ ಸ್ವರ್ಣಗೌರಿ ಪೂಜಾ ವಿಧಾನೇನ ಭಗವತಿ ಸರ್ವಾತ್ಮಕೆ ಸರ್ವಂ ಶ್ರೀ ಸ್ವರ್ಣಗೌರಿ ದೇವತಾ ಸುಪ್ರೀತಾ ಸುಪ್ರಸನ್ನಾ ವರದಾ ಭವಂತು. ಹೂವು ಅಕ್ಷತೆ ಸಹಿತ ಒಂದು ಉದ್ಧರಣೆ ನೀರನ್ನು ಅರ್ಘ್ಯಪಾತ್ರೆಯಲ್ಲಿ ವಿಸರ್ಜಿಸುವುದು. ಅಥ ಅಪರಾಧ ಸಮರ್ಪಣಂ. ಅಪರಾಧ ಸಹಸ್ರಾಣಿ ಕ್ರಿಯತೆ ಅಹರ್ನಿಶಂ ಮಯ ದಾಸೋಹಂಮಿತಿ ಮಾಂ ಮತ್ವಾ ಕ್ಷಮಸ್ವ ಪರಮೇಶ್ವರಿ ಇತಿ ಅಪರಾಧ ಸಮರ್ಪಣಂ. ಕೈ ಮುಗಿದು ನಮಸ್ಕರಿಸುವುದು. ಅಥ ಪ್ರಸಾದ ಸ್ವೀಕಾರ. ಪ್ರಸಾದದ ಹೂವು ಹಾಗೂ ಕುಂಕುಮ ತೆಗೆದುಕೊಳ್ಳುವುದು. ದೇವಪಾದಾರ್ಪಿತಂ ಪುಷ್ಪಂ ಯತ್ ಪುಷ್ಪಂ ಶಿರಸಾವಹಂ ಕೋಟಿ ಜನ್ಮ ಕೃತಂ ಪಾಪಂ ಕ್ಷೀಯತೆ ನಾತ್ರ ಸಂಶಯಃ ಇತಿ ಪ್ರಸಾದ ಸ್ವೀಕಾರ. ಅನಂತರ ಸ್ವರ್ಣಗೌರಿಗೆ ಮರದ ಜೊತೆ ಬಾಗಿನ ಕೊಟ್ಟು ಆರತಿ ಮಾಡುವುದು. ಶುಭಂ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೈಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರೀ ಸ್ವರ್ಣಗೌರಿ ವ್ರತಕಥಾಸಾರವು ನೈಮಿಷಾರಣ್ಯವಾಸಿಗಳಾದ ಶೌನಕಾದಿ ಮಹರ್ಷಿಗಳು ಸೂತ ಮಹಾಮುನಿಯನ್ನು ಕುರಿತು ಶ್ರೀ ಸ್ವರ್ಣಗೌರಿ ವ್ರತ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಸೂತ ಮಹಾಶಯರು ಹೇಳುತ್ತಾರೆ. ಕೈಲಾಸ ಪರ್ವತದಲ್ಲಿ ಈಶ್ವರನು ಸಕಲ ದೇವತೆಗಳಿಂದ ಸಂಸೇವ್ಯಮಾನನಾಗಿ ಪಾರ್ವತಿಯೊಂದಿಗೆ ಕುಳಿತಿರುವಾಗ ಶ್ರೀ ಕುಮಾರಸ್ವಾಮಿಯು ಪ್ರಶ್ನಿಸುತ್ತಾನೆ, ತಂದೆಯೇ, ಲೋಕದಲ್ಲಿ ಸಕಲ ಜನರು ಪುತ್ರ ಪೌತ್ರಾದಿ ಅಷ್ಟಭೋಗಗಳನ್ನು ಹೊಂದಿ ಸುಖವಾಗಿರಲು ಯಾವ ವ್ರತವನ್ನು ಮಾಡಬೇಕೆಂದು ಕೇಳಲು ಪರಮೇಶ್ವರನು ಹೇಳುತ್ತಾನೆ, ಷಣ್ಮುಖನೇ, ನೀನು ಕೇಳಿದ ಪ್ರಶ್ನೆಯು ಬಹಳ ಚೆನ್ನಾಗಿದೆ. ಸ್ವರ್ಣಗೌರಿ ವ್ರತವೆಂಬ ಉತ್ತಮವಾದ ವ್ರತವು ಸಕಲರಿಗೂ ಐಶ್ವರ್ಯವನ್ನು ಪುತ್ರ ಪೌತ್ರಾದಿ ಸಂಪತ್ತನ್ನು ಕೊಡುವಂತಹದು ಎಂದು ಹೇಳಿದನು. ಹಿಂದೆ ಸರಸ್ವತೀ ನದಿಯ ತೀರದಲ್ಲಿ ವಿಮಲಾಪುರಿ ಎಂಬ ಪಟ್ಟಣವು ಪ್ರಸಿದ್ಧವಾಗಿತ್ತು. ಅಲ್ಲಿ ಚಂದ್ರಪ್ರಭನೆಂಬ ರಾಜನು ವೈಭವದಿಂದ ರಾಜ್ಯಭಾರ ಮಾಡುತ್ತಿದ್ದನು. ಅವನಿಗೆ ಸುಶೀಲೆಯರಾದ ಇಬ್ಬರು ಹೆಂಡತಿಯರಿದ್ದರು. ರಾಜನಿಗೆ ದೊಡ್ಡ ಹೆಂಡತಿಯ ಮೇಲೆ ತುಂಬಾ ಪ್ರೀತಿ ಇತ್ತು. ಹೀಗಿರುವಲ್ಲಿ ರಾಜನು ಒಂದು ಸಲ ಬೇಟೆಗಾಗಿ ಕಾಡಿಗೆ ಹೋಗಿ ಬೇಟೆಯಾಡಿ ದಾರಿಯಲ್ಲಿ ಬರುವಾಗ ದಾಹ ಪೀಡಿತನಾಗಿ ಅಲ್ಲಿಯೇ ಕಾಣಿಸಿದ ಒಂದು ದಿವ್ಯ ಸರೋವರಕ್ಕೆ ಬಂದನು. ಆ ಸರೋವರವು ಸುಂದರವಾಗಿದ್ದು ನೀರು ಬಹಳ ಸ್ವಚ್ಛವಾಗಿತ್ತು. ಅಪ್ಸರ ಸ್ತ್ರೀಯರು ಅಲ್ಲಿ ಸ್ವೇಚ್ಛೆಯಿಂದ ವಿಹರಿಸುತ್ತಾ ದಿವ್ಯವಾದ ಮಡಿಯುಟ್ಟು ದೇವತೆಯನ್ನು ಪೂಜಿಸುತ್ತಿದ್ದರು. ರಾಜನು ಅವರನ್ನು ಕುರಿತು ನೀವು ಮಾಡುತ್ತಿರುವ ಈ ವ್ರತವಾವುದೆಂದು ಕೇಳಲು ಅವರು, ರಾಜನೇ, ಇದಕ್ಕೆ ಸ್ವರ್ಣಗೌರಿ ವ್ರತವೆಂದು ಹೆಸರು. ಇದು ಬಹಳ ಉತ್ತಮೋತ್ತಮವಾದದ್ದು ಎನ್ನಲು ರಾಜನು ಈ ವ್ರತವನ್ನು ಮಾಡುವ ವಿಧಾನವು ಹೇಗೆಂದು ಕೇಳಲಾಗಿ ಅವರು ಈ ವ್ರತವನ್ನು 16 ಸಂವತ್ಸರಗಳು ಭಾದ್ರಪದ ಮಾಸದ ತದಿಗೆಯ ದಿನ ಮಾಡಬೇಕು. ನಂತರ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಥವಾ ಅಂತ್ಯದಲ್ಲಾಗಲಿ ಉದ್ಯಾಪನೆ ಮಾಡಬೇಕು ಎಂದು ಹೇಳಲು ರಾಜನು ಭಕ್ತಿಯಿಂದ ಯಥಾವಿಧಿಯಾಗಿ ಶ್ರೀ ಸ್ವರ್ಣಗೌರಿಯನ್ನು ಪೂಜಿಸಿ 16 ಗಂಟಿನ ದಾರವನ್ನು ಕಟ್ಟಿಕೊಂಡು ಊರಿಗೆ ಹಿಂತಿರುಗಿ ಬಂದನು. ತನ್ನ ಹೆಂಡತಿಯರಿಗೆ ಈ ವ್ರತ ವಿಧಾನವನ್ನು ತಿಳಿಸಿ ವ್ರತ ಮಾಡಲು ತಿಳಿಸಿದನು. ದೊಡ್ಡ ಹೆಂಡತಿಗೆ ಇದು ಹಿತವಾಗಲಿಲ್ಲ. ಆಕೆಯು ಕೋಪದಿಂದ ಪತಿಯ ಕೈಲಿದ್ದ ದಾರವನ್ನು ಕಿತ್ತು ಅರಮನೆಯ ಆಚೆ ಎಸೆಯಲು ಅದು ಒಂದು ಒಣಗಿದ ಮರದ ಮೇಲೆ ಬಿದ್ದಿತು. ರಾಜನು ಎಷ್ಟು ವಿಧವಾಗಿ ಕೇಳಿದರೂ ಲಕ್ಷ್ಯಕ್ಕೆ ತಂದುಕೊಳ್ಳಲಿಲ್ಲ. ಆ ದಾರದ ಮಹಿಮೆಯಿಂದ ಆ ವೃಕ್ಷವು ಚಿಗುರಿ ಫಲಪುಷ್ಪಗಳಿಂದ ತುಂಬಿತು. ಅದನ್ನು ಕಂಡ ಕಿರಿಯ ಹೆಂಡತಿ ಆ ದಾರವನ್ನು ಭಕ್ತಿಯಿಂದ ತನ್ನ ಕೈಯಲ್ಲಿ ಧರಿಸಿ ಪತಿಯ ಪ್ರೇಮಕ್ಕೆ ಪಾತ್ರಳಾದಳು. ದೊಡ್ಡ ಹೆಂಡತಿಯಾದರೂ ವ್ರತವನ್ನು ತಿರಸ್ಕರಿಸಿದ್ದರಿಂದ ಅರಣ್ಯದಲ್ಲಿ ಅಲೆದಾಡುತ್ತಾ ಅನೇಕ ಋಷ್ಯಾಶ್ರಮಗಳಲ್ಲಿ ಅಲಿಯುತ್ತಿರಲು ಅವಳನ್ನು ಅಲ್ಲಿಗೆ ಜನರು ತಿರಸ್ಕರಿಸಿ, ನೀನು ಪಾಪಾತ್ಮಳು, ಪತಿಗೆ ಅವಿಧೇಯಳು, ಆದ್ದರಿಂದ ಇಲ್ಲಿಗೆ ಬರಬೇಡವೆಂದು ಅವಮಾನ ಮಾಡಿ ಕಳುಹಿಸುತ್ತಿದ್ದರು. ಆಕೆಯು ಮನದಲ್ಲಿ ಗಣಪತಿಯನ್ನು ಧ್ಯಾನಿಸುತ್ತಾ ದುಃಖದಿಂದ ಮುಂದೆ ಹೋಗಲು ಅಲ್ಲಿ ವನಲಕ್ಷ್ಮಿಯು ಕಾಣಿಸಿದಳು. ಅವಳಿಂದಲೂ ತಿರಸ್ಕರಿಸಲ್ಪಟ್ಟು ಖಿನ್ನ ಮನಸ್ಕಳಾಗಿ ಒಂದೆಡೆಯಲ್ಲಿ ಕುಳಿತಳು. ಅವಳ ಬಗ್ಗೆ ಸ್ವರ್ಣಗೌರಿಗೆ ಕನಿಕರ ಉಂಟಾಗಿ ಪ್ರತ್ಯಕ್ಷವಾಗಲು ಆ ರಾಣಿಯು ಶ್ರದ್ಧಾಭಕ್ತಿಯುತಳಾಗಿ ಅತ್ಯಂತ ಸಂತೋಷದಿಂದ ಸ್ತೋತ್ರ ಮಾಡಿ ನಮಿಸಿ ತನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಿಕೊಂಡಳು. ಆ ಸ್ತೋತ್ರಕ್ಕೆ ಮೆಚ್ಚಿದ ಶ್ರೀ ಗೌರೀದೇವಿಯು ಸಕಲೈಶ್ವರ್ಯವನ್ನು, ದೀರ್ಘ ಸೌಮಂಗಲ್ಯವನ್ನು, ಪುತ್ರ ಪೌತ್ರಾದಿಗಳನ್ನು ಪಡೆಯುವಂತೆ ವರವನ್ನಿತ್ತಳು. ನಂತರ ಆಕೆಯು ಪತಿಯನ್ನು ಸೇರಿ ಈ ವ್ರತವನ್ನು ಮಾಡುತ್ತಾ ಪತಿಯೊಡನೆ ಸುಖದಿಂದ ಇದ್ದು ಕಡೆಗೆ ಪತಿಸಹಿತ ಶಿವಲೋಕವನ್ನು ಸೇರಿ ಶಾಶ್ವತ ಪುಣ್ಯ ಪದವಿಯನ್ನು ಪಡೆದಳು. ಆದ್ದರಿಂದ ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ.
ಪುತ್ರ ಪೌತ್ರಾದಿಗಳನ್ನು ಪಡೆದು ಸುಖದಿಂದಿದ್ದು ನಂತರ ಶಾಶ್ವತ ಮುಕ್ತಿಯನ್ನು ಹೊಂದುತ್ತಾರೆ. ಹೀಗೆಂದು ಪರಮೇಶ್ವರನು ಷಣ್ಮುಖನಿಗೆ ಹೇಳಿದನೆಂದು ಸೂತಪುರಾಣೀಕರು ಶೌನಕಾದಿ ಮುನಿಗಳಿಗೆ ಹೇಳಿದ ಸ್ಕಾಂದಪುರಾಣೋಕ್ತವಾದ ಶ್ರೀ ಸ್ವರ್ಣಗೌರಿ ಕಥೆಯು ಸಂಪೂರ್ಣವಾಯಿತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ತತ್ಸತ್.